ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಈ ವಿಡಿಯೋದಲ್ಲಿ ಪೋಸ್ಟ್ ಆಫ್ GTS ಕಡೆಯಿಂದ ನಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದನ್ನು ಅಪ್ಲೈ ಮಾಡಲು ಯಾವ ಥರ ರಿಜಿಸ್ಟರ್ ಮಾಡೋಕ್ಕಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಯಾವ ಥರ ರಿಜಿಸ್ಟರ್ ಮಾಡೋಕ್ಕಂತಂದು ನಿಮಗೆ ಒಂದು ಕೆಳಗೆ ಒಂದು ಲಿಂಕ್ ಕೊಟ್ಟಿದ್ದೇನೆ. ಓಕೆನಾ, ಈ ಕೆಳಗೆ ಒಂದು ಲಿಂಕ್ ಕೊಟ್ಟಿದ್ದೆ. ಆ ಲಿಂಕ್ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಏನಪ್ಪ ಅಂದರೆ ಈ ಒಂದು ನಾನು ತೋರಿಸ್ತಾ ಇದ್ದೀನಲ್ವ ಆ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಓಕೆನಾ, ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಇಂಟರ್ಫೇಸ್ ಬರ್ತಾ ಇದೆ. ಇದು ನಿಮಗೆ ಏನಪ್ಪ ಅಂದರೆ ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಕೊಟ್ಟಿದ್ದಾರೆ. ಓಕೆನಾ, ಈ ಸ್ಟಾರ್ಟ್ ಡೇಟ್ January 30th, ಏನಪ್ಪ ಎಂಡ್ ಡೇಟ್ ನಿಮಗೆ February 14 ನಿಮಗೆ ಎಂಡ್ ಡೇಟ್ ಆಗಿರುತ್ತೆ. ಓಕೆನಾ, ಆಮೇಲೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ಗಳು ಎಲ್ಲ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಮೆನ್ಷನ್ ಮಾಡಿದ್ದಾರೆ, ಎಂಡ್ ಡೇಟ್ ಆಗೋದು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಕೆಳಗೆ ರಿಜಿಸ್ಟರ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆದ್ಮೇಲೆ ಕ್ಲಿಕ್ ಮಾಡಿ ಈ ಥರ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತಲ್ಲೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಈ ಥರ ಇಂಟರ್ಫೇಸ್ ಬಂದಮೇಲೆ ನಿಮ್ಮದು ಫೋನ್ ನಂಬರ್ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ಸೆಂಡ್ OTP ಅಂತ ಇದೆಯಲ್ವಾ, ಸೆಂಡ್ OTP ಅಂತ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ OTP ಬರುತ್ತೆ. OTP ಬಂದಮೇಲೆ ನಿಮ್ಮ ಮೊಬೈಲ್ ನಂಬರ್ ಬರೋ OTPನ ಇಲ್ಲಿ ಎಂಟರ್ ಮಾಡಿ. ನನಗೆ ಬಂದಿರೋ OTP ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಓಕೆನಾ, ನಿಮಗೆ ಬರುತ್ತಲ್ವ ಆ OTPನ ಇಲ್ಲಿ ಕಂಪ್ಲೀಟಾಗಿ ಎಂಟರ್ ಮಾಡೋಕೆ. ಓಕೆನಾ, ಎಂಟರ್ ಮಾಡಿ ಆದಮೇಲೆ ಏನು ಮಾಡೋಕ್ಕಪ್ಪ, ನಿಮಗೆ ಲಾಸ್ಟಿಗೆ ಅಂತ OTP ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ನೆಕ್ಸ್ಟು ಇಮೇಲ್ ಅಡ್ರೆಸ್, ನಮ್ಮದು ಇಮೇಲ್ ಇದೆಯಲ್ವ ಅದನ್ನು ಕೊಡಬೇಕು. ಯಾಕಪ್ಪ ಅಂದರೆ ನಿಮ್ಮ ಫೋನ್ ನಂಬರ್ ಇಮೇಲು ಏನಪ್ಪ ಅಂದರೆ ಜಾಬ್ ಆಗೋರಿಗೆ ಅದೇ ಇರಬೇಕು. ಓಕೆನಾ, ಅದ್ರ ಮೇಲೆ ಇಮೇಲ್ ಕೊಟ್ಟು ನಂದು ಯಾವ್ದು ಇಮೇಲ್ ಐತೆ ಆ ಇಮೇಲ್ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ಕೊಟ್ಟ ಮೇಲೆ ನಿಮ್ಗೆ ಏನಪ್ಪ ಅಂದರೆ ಸೆಂಡ್ OTP ಅಂತ ಇದನ್ನು ಅದನ್ನು ಸೆಂಡ್ OTP ಅನ್ನು ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ನೀವು ಕೊಟ್ಟಿರೋ ಇಮೇಲ್ಗೆ ನಿಮಗೆ ಮೆಸೇಜ್ ಬರ್ತದೆ. ಓಕೆನಾ, OTP ಬರುತ್ತೆ. OTP ಬಂದಮೇಲೆ ಬಂದಿರೋ OTPನ ಇಲ್ಲಿ ಎಂಟರ್ ಮಾಡಬೇಕು. ನನಗೆ ಬಂದಿರೋ ನಾನು OTPನ ಇಲ್ಲಿ ಎಂಟರ್ ಮಾಡ್ತೀನಿ. ನಾವು ಮಾಡಿದ್ಮೇಲೆ ವೆರಿಫೈ OTP ಕೊಟ್ಟಮೇಲೆ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ನೀವು ಯಾರ್ದು ಜಾಬ್ಗೆ ಅಪ್ಲಿಕೇಶನ್ ಆಗ್ತಿದೆಯಲ್ವ ಅವ್ರ ನೇಮಲ್ಲಿ ಎಂಟರ್ ಮಾಡೋಕೆ. ಓಕೆನಾ, ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳಿದೆ, ಡೇಟ್ ಆಫ್ ಬರ್ತ್ ಎಂಟರ್ ಮಾಡೋಕು. ಆಮೇಲೆ ಜೆಂಡರ್ ಕೇಳಿದೆ, ಜೆಂಡರ್ ಎಂಟರ್ ಮಾಡೋಕು. ನನ್ನ ಫಾದರ್ ನೇಮ್ ಕೇಳುತ್ತೆ, ಮದರ್ ನೇಮ್ ಕೇಳುತ್ತೆ, ಯಾವ ಕಮ್ಯುನಿಟಿ ಅಂತ ಎಲ್ಲ ಇಲ್ಲಿ ಕೇಳ್ತಾ ಹೋಗುತ್ತೆ. ಓಕೆನಾ, ನಾನು ಇಲ್ಲಿ ಇದೆಲ್ಲ ಎಂಟರ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಫಸ್ಟಾಗಿ ನನ್ನ ಹೆಸರು, ನಂದು ಡೇಟ್ ಆಫ್ ಬರ್ತು, ನನ್ನ ಜೆಂಡರು, ನನ್ನ ತಂದೆ ಹೆಸರು, ತಾಯಿ ಹೆಸರು, ನಮ್ದು ಯಾವ ಕಮಿಟಿ ಎಷ್ಟು ಗಡಿ ಅದು ಬರುತ್ತೆ. ಓಕೆನಾ, ಅದನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ಎಂಟರ್ ಮಾಡಾಗಬೇಕು. ಎಂಟರ್ ಮಾಡಾದಮೇಲೆ ನೀವು ಕರೆಕ್ಟಾಗಿ ಎಂಟರ್ ಮಾಡಿಕೊಂಡು ನಿಮ್ಗೆ ಯಾರು ಅಂತ ತೋರಿಸುತ್ತೆ. ಓಕೆನಾ, ಹಾಗಾಗಿ ನೀವು ಕರೆಕ್ಟಾಗಿ ಎಲ್ಲ ಕಂಪ್ಲೀಟಾಗಿ ಎಂಟರ್ ಆದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟು ಇಲ್ಲಿ ಕಂಪ್ಲೀಟ್ ಅಂತ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡೋದು ಏನಪ್ಪ ಅಂದರೆ ನಿಮ್ಮದು ಏನಪ್ಪ ಅಂದರೆ ಈಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಯಾಕಂದರೆ ನಿಮ್ಮದು ಕೊಟ್ಟಿರೋ ಮೇಲಿಗೆ ಮತ್ತು ಫೋನ್ ನಂಬರಿಗೆ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಏನಪ್ಪ ಅಂದರೆ ನಿಮಗೆ ಪಾಸ್ವರ್ಡ್ ಬಂದಿರ್ತದೆ. ಓಕೆನಾ, ಅದನ್ನು ತಗೊಂಡು ನಿಮಗೆ February 2ನೇ ತಾರೀಕಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆನಾ, ಇದಿಷ್ಟು ಯಾವ ಥರ ಅಪ್ಲೈ ಮಾಡೋದು ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೆ. ಓಕೆನಾ, ಅದಾದಮೇಲೆ ನಿಮ್ಮ ಇಮೇಲ್ಗೆ ಹೋಗಿ ಚೆಕ್ ಮಾಡ್ಬೇಕು. ಓಕೆನಾ, ನಿಮ್ಮದು ಇಮೇಲ್ಗೆ ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಬಂದಿರುತ್ತೆ. ಒನ್ ಟೈಮಿಗೆ ಚೆಕ್ ಮಾಡಿಕೊಳ್ಳಿ. ಓಕೆನಾ.